ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಬೇಡ ಕಣಕೋ, ಬೇಕು. ಅಕ್ಕ ನಿನ್ ಕೈ ಮುಗಿತೀನಿ, ಕಾಲದ್ ಬೀಳ್ತೀನಿ, ಬೇಡ ಅಕ್ಕ. ಬೇಕು ಅಂದ್ರೆ ಬೇಕು. ನಮ್ಮೂರಲ್ಲಿ ನಾನು ಹಾಡೋದನ್ನು ಕೇಳೇ ಎಲ್ಲರೂ ಮಲಗ್ತಿದ್ರು. ಅಷ್ಟು ಫೇಮಸ್ ನಾನು. ಈಗ ನಾನು ಹಾಡ್ತೀನಿ, ನೀನು ಕೇಳ್ತೀಯ, ನಿದ್ದೆ ಬರುತ್ತಷ್ಟೆ. ನಿದ್ದೆ ಪರ್ಮನೆಂಟ್ ನಿದ್ದೆ. ಯಾಕೋ ಈಗ ನಾನು ಹಾಡ್ತೀನಿ, ನೀನು ಕೇಳ್ತೀಯ ಅಷ್ಟೇ. ನಾನು ಬೇಡ ಅಂದ್ರೆ ಬಿಡ್ತೀಯಾ? ಹಾಡು. ಏನದು? ರಿಂಗ್ ಟೋನ್ ಮಾಮ್. ಇವತ್ತೇ ಲಾಸ್ಟ್. ಇನ್ನೊಂದ್ಸಲ ಇದು ನನ್ನ ಕಿವಿ ಮೇಲೆ ಬೀಳ್ಬಾರ್ದು. ಡಿಲೀಟ್ ಮಾಡಿದೆ ಮಾಮ್. ಅದನ್ನೇನೋ ಡಿಲೀಟ್ ಮಾಡಿದೆ. ಈ ವಿಡಿಯೋ ಇವಳೇನ ನನ್ನ ಸೊಸೆ? ನುಂಗು. ರಕ್ತದಲ್ಲಿ ಲೆಟರ್ ಬರೆಯುವಷ್ಟು ಲವ್ ಮಾಡ್ತಾ ಇದೀಯಾ? ಮಾಮ್, ಅದು ಸುಮ್ಮನೆ ತಮಾಷೆಗೆ. ತಪ್ಪು 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 ತಪ್ಪು. ಮೊಬೈಲಲ್ಲಿ ಆಟ ಆಡೋದು ತಮಾಷೆ. ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡೋದು ತಮಾಷೆ ಹೇಗಾಗುತ್ತೆ? ಹೆಣ್ಣುಗಳು ಅಂದ್ರೆ ಭೋಗದ ವಸ್ತುಗಳು ಅಂತ ತಿಳ್ಕೊಂಡಿದೀಯಾ? ಈ ಮನೆಯಲ್ಲಿ ಹೆಂಗಸದವಳಿಂದ ಹಿಡಿದು ನನ್ನವರೆಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಇದೆ. ಇಂಥ ಮನೆಯಲ್ಲಿ ಹುಟ್ಟಿ ಹುಡುಗಿರ ಹತ್ರ ಬಣ್ಣ ಬಣ್ಣದ ಕತೆ ಕಟ್ಟಿ ಆಟ ಆಡ್ತೀಯ? ನಿನ್ನ ಮನೆತನ ಯಾವುದು ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಸ್ಟೇಟಸ್ ಉಳಿಸ್ಕೊಳ್ಳೋದಕ್ಕೆ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಮನೆತನದ ಮರ್ಯಾದೆ ಕಡಿಮೆ ಮಾಡೋ ಒಂದು ಮಾತು ಖರ್ಚಾದ್ರೂ ನಾನು ಸಹಿಸ್ಕೊಳ್ಳಲ್ಲ. ಮದುವೆ ಆಗೋ ಆಸೆ ಇದ್ರೆ ನಮ್ಮ ಅಂತಸ್ತಿನ ಹುಡುಗಿನ ಪ್ರೀತಿಸೇ ಮದುವೆ ಆಗು. ಗೌರವದಿಂದ, ನಿಯತ್ತಾಗಿ. ಅಂಡರ್ಸ್ಟ್ಯಾಂಡ್? ಎಸ್ ಮಾಮ್. ಹೊಟ್ಟೆ ತುಂಬಿತು ಮಾಮ್. ಇನ್ನು ಮೊಸರನ್ನ ಇದೆ. ತಲೆಗೆ ಬಿಸಿ ಏರಿ ಹುಚ್ಚುಚ್ಚಾಗಾಡ್ತಿರೋ ನಿನ್ನಂಥವ್ರು ತಿನ್ಲೇಬೇಕು. ಚಂದ ಮಾಮ ಬಾ, ಪೋಲಿ ಮಾಮ ಬಾರೋ. ಚಂದ ಮಾಮ ಬಾ, ಲಾಲಿ ಮಾಮ ಬಾರೋ. ಸುಮ್ಮನೆ ಕಟ್ಟಿದೆ ನಾನು ಕನಸೊಂದರ ಗೂಡನು ಬಾ. ಅಲ್ಲೇ ಕುಳಿತು ನೀನು ಒಂದು ಗುಟ್ಟನ್ನು ಹೇಳುವೆ ಬಾ. ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ. ಚಂದ ಮಾಮ ಬಾ, ಪೋಲಿ ಮಾಮ ಬಾರೋ. ಚಂದ ಮಾಮ ಬಾ, ಸಾವಿತ್ರಿ ಮಾಮ ಬಾರೋ. ಸುಮ್ಮನೆ ಕಟ್ಟಿದೆ ನಾನು ಕನಸೊಂದರ ಗೂಡನು ಬಾ. ಸಾವಿತ್ರಿ ಸಾವಿತ್ರಿ. ಏನದು ಹೊರಗಡೆ ಗಲಾಟೆ? ಯಾರದಷ್ಟು ಕೆಟ್ಟದಾಗಿ ಕಿರಿಸ್ತಾ ಇರೋದು? ಇನ್ನು 5 ನಿಮಿಷಕ್ಕೆ ನನಗೆ ಆ ಶಬ್ದ ಕೇಳಿಸ್ಬಾರ್ದು. ಹೋಗ್ ನೋಡು. ಮತ್ತೆ ಬಚಾವಮ್ಮನನ್ನ ಬಚಾವ್ ಮಾಡಲು ಈ ಚಾನ್ಸ್ ಮತ್ತೆ ಸಿಗಲ್ಲ. ಕನಸೊಂದರ ಗೂಡನು ಬಾ. ಅಲ್ಲೇ ಕುಳಿತು ನೀನು ಒಂದು ಗುಟ್ಟನ್ನು ಹೇಳುವೆ ಬಾ. ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ.
ಇದ್ರೆ ಇಬ್ರು? ಸಾವಿತ್ರಕ್ಕ ಪಾಪ ಗಣಿ ನಿದ್ದೆ ಬರ್ಲಿಲ್ವಂತೆ, ಅದಕ್ಕೆ ಲಾಲಿ ಹಾಡಿ ಮಲಗಿಸ್ತಿದ್ದೆ. ಇಲ್ಲ ಸಾವಿತ್ರಕ್ಕ ಸುಳ್ಳು ಹೇಳ್ತಾಳೆ. ನಾನು ಎಷ್ಟು ಬೇಡ ಅಂದ್ರೂ ಕತ್ತೆ ಕತ್ತೆ ಕಿರ್ಸ್ತಾವಳೆ. ಏನೋ ತಮ್ಮ ಮಲಗ್ಲಿ ಅಂತ ಪ್ರೀತಿಯಿಂದ ಹೇಳಿದ್ರೆ ಮಕ್ಕ ಎಲ್ಲ ಮಾತಾಡ್ತೀಯ, ಮಕ್ಕದ ಮೇಲೆ ಹೊಡಿತೀನಿ. ಮೆತ್ತಗ್ ಮಾತಾಡು. ಈ ರೀತಿ ಕಿರಿಸ್ತಾದ್ರು ಕೇಳಿಸ್ಕೊಂಡು ಅಮ್ಮವ್ರು ನನ್ನ ನಿನ್ನೆ ಕಳ್ಸಿಯಾರೆ. ನೀನೇ ಈ ರೀತಿ ಕಿರಿಸ್ತಾದ್ರು ಗೊತ್ತಾಗೋಗ್ಬಿಟ್ರೆ ನಿನ್ ಕತೆ ಅಷ್ಟೇ. ಅಮ್ಮ ನಿದ್ದೆ ಬಂದಿಲ್ಲ ಅಂದ್ರೆ ಅವ್ರಿಗೂ ಬೇಕಾದ್ರೆ ಲಾಲಿ ಹಾಡ್ದ. ತಾಯಿ ತೆಪ್ಪಗಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಉಸಿರು ಆಚೆಗಡೆ ಬಂದ್ರೆ ನಾನೇ ಜುಟ್ಟಿಡ್ದು ಹೊರಗಡೆ ಹಾಕ್ತೀನಿ, ಅರ್ಥ ಆಯ್ತಾ? ತೆಪ್ಪಗ್ ಮಲ್ಕೊಳ್ಳಿ. ಅಮ್ಮ ತಾಯಿ ನೀನುಂಟು ನಾಡುಂಟು, ನನ್ನೊಂದು ಬಿಟ್ಟು ನಾನು ಮನೆ ಒಳಗಡೆ ಮಲ್ಕೊತೀನಿ. ಚಂದನ ಬರೋದೆ. ಹೋಗೋ ಹೋಗೋ, ಯಾರು ಹೋದ್ರೇನು ಯಾರು ಬೇಡ ಅಂದ್ರೇನು ನನಗೋಸ್ಕರ ನಾನು ಮನ್ಸಲ್ಲೇ ಆಡ್ಕೋತೀನಿ. ಏನು ಏನ್ ಅಂಕಿಸಿತಿದ್ಯಾ? ಜನ ನನ್ನ ಬೈದ್ರೆ ನಿಂಗ್ ಖುಷಿನಾ? ಅಲ್ಲ, ನನ್ ಪಾಡಿಗೆ ನನ್ ಮನ್ಸಲ್ಲಿ ಹಾಡಿದ್ರೆ ನಿನಗೂ ತೊಂದ್ರೆನಾ? ಏನ್ ಗುಮ್ಮನ್ ಗುಸ್ಕೊಂತಾರ ಬಚ್ಚಿಟ್ಕೋತಿದ್ಯಾ? ಬಚ್ಚಿಟ್ಕೊಂಡಿದ್ದೀನ ಅಲ್ಲ. ಆಹಾ, ನಿನ್ ಚೇಷ್ಟೆ ನಂಗ್ ಗೊತ್ತಾಗಲ್ವಾ? ನೀನ್ ನನ್ನ ನೋಡಿ ತಾನೇ ನಗ್ತಿರೋದು. ನನ್ನನ್ನು ಯಾರು ಅನ್ಕೊಂಡಿದ್ಯಾ? ಪಾರು, ಪಂಡ್ರಾಪುರದ ಪಾರ್ವತಿ, ಊರಿಗೊಬ್ಳೆ ಪಾರು. ನನ್ನ ಹತ್ರ ನಿನ್ ಕಣ್ಣ ಮುಚ್ಚಾಲೆ ಆಟ ಇಟ್ಕೋಬೇಡ. ನಂಗ್ ನಿಜವಾಗ್ಲೂ ನಿನ್ ಮೇಲೆ ಕೋಪ ಬಂದಿದೆ ಗೊತ್ತಾ? ಅಲ್ಲ, ಅದು ನಂಗೇನಾದ್ರು ತಲೆ ಕೆಟ್ರೆ ನಾಳೆನೆ ನಿನ್ನ ನೆಲಕ್ ನೆಟ್ ನೀರ್ ಹಾಕಲ್ಲ ಅಷ್ಟೇ. ಏನು ಹೆದರ್ಕೊಂಡ್ಬಿಟ್ಯಾ? ಸುಮ್ನೆ ತಮಾಷೆಗೆ. ಅಲ್ಲ, ನಂಗೊಂದು ಡೌಟು, ಇದು ಮನೇನಾ ಇಲ್ಲ ಜೈಲಾ ಅಂತ. ನಂಗಿಂತ ನೀನೇ ವಾಸಿ, ಆರಾಮಾಗಿ ಗಾಳಿಲಿ ಬೆಳೀತಾ ಇದೀಯಾ. ಆದ್ರೆ ನನ್ ನೋಡು, ಊರಲ್ಲಿ ಹುಲಿ, ಇಲ್ಲಿ ಇಲ್ಲಿ. ಇನ್ಮೇಲೆ ನಿನ್ನ ನೋಡಿ ನಗ್ಬಾರ್ದು ಆಯ್ತಾ? ಯಾಕೆ ಹೇಳು? ನಾನು ನೀನು ಫ್ರೆಂಡ್ಸ್ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.